ಸಭಾಧ್ಯಕ್ಷರೇ, ಈ ಸಂದರ್ಭದಲ್ಲಿ ಹೇಳ್ತೀನಿ, ನನ್ನ ಪಾಲಿನ ಶ್ರೀರಾಮಚಂದ್ರ, ನನ್ನ ಎಡಭಾಗದಲ್ಲಿರುವ ಎದೆಯಲ್ಲಿರುವವರು ನಿಮ್ಮ ಬಲಭಾಗದಲ್ಲಿ ಕೂತಿರೋ ಸಿದ್ದರಾಮಯ್ಯನವರು ನನ್ನ ಪಾಲಿನ ಶ್ರೀರಾಮಚಂದ್ರ ಅಂತ ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು, ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಇಂಡಿಯಾ ಕೂಟಕ್ಕೆ ಒಲಿದು ಬಿಟ್ರು. ಸೊ ರಾಮ ಒಲಿಲಿಲ್ಲ. ಸೊ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು, ಶ್ರೀರಾಮಚಂದ್ರ ಇಂಡಿಯಾ ಕೂಟಕ್ಕೆ ಒಲಿದ್ರು. ರಾಮ ಒಲಿಲ್ಲ, ಮತ್ತೊಮ್ಮೆ ಒಲಿಸೋ ಪ್ರಯತ್ನ ಪಟ್ರು. ನನ್ನ ಪ್ರಕಾರ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಕಟ್ಟೋದ ಅಷ್ಟೇ ಅಲ್ಲ ದೇಶ ಪ್ರೇಮ ಅಂದ್ರೆ. ಬಡವನ ಹೊಟ್ಟೆ ತುಂಬಿಸೋದು, ಹಸಿವು ನೀಗಿಸೋದು, ಬಡವನನ್ನ ಒಂದು ಸ್ವಾಭಿಮಾನಿಯಾಗಿ ಬದುಕಕ್ಕೆ ಪ್ರೇರೇಪಿಸೋದು. ಸಭಾಧ್ಯಕ್ಷರೇ, ಈ ಸಂದರ್ಭದಲ್ಲಿ ಹೇಳ್ತೀನಿ, ನನ್ನ ಪಾಲಿನ ಶ್ರೀರಾಮಚಂದ್ರ, ನನ್ನ ಎಡಭಾಗದಲ್ಲಿರುವ ಎದೆಯಲ್ಲಿರುವವರು ನಿಮ್ಮ ಬಲಭಾಗದಲ್ಲಿ ಕೂತಿರೋ ಸಿದ್ದರಾಮಯ್ಯನವರು ನನ್ನ ಪಾಲಿನ ಶ್ರೀರಾಮಚಂದ್ರ ಅಂತ ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ಯಾಕೆಂದ್ರೆ ಬಡವರ ಹೊಟ್ಟೆ ತುಂಬಿಸ್ತಿರೋ ರಾಮ ಸಿದ್ದರಾಮಯ್ಯ, ಅನ್ನರಾಮ ಅಂತ ಹೇಳಕ್ ಬಯಸ್ತೀನಿ. ಇವತ್ತು ಅನ್ನ ಭಾಗ್ಯ ಎಷ್ಟು ಬದುಕುಗಳಲ್ಲಿ, ಎಷ್ಟು ಮನೆಗಳಲ್ಲಿ ಸೆಕೆಂಡ್ ಲೈನ್ ಜೋಡಿಸಿದ್ದೀನಿ ಸಭಾಧ್ಯಕ್ಷರೇ. ಅದು ಬರೋವರೆಗೂ ಬಿಜೆಪಿ ಸ್ನೇಹಿತರು ಕಾಯ್ಬೇಕು ಅನ್ನೋದು ನನ್ನ ವಿನಂತಿ. ನಾನು ಸಭಾಧ್ಯಕ್ಷರೇ, ಇವತ್ತು ಗೃಹಲಕ್ಷ್ಮಿನ, ನಮ್ಮ ಪಂಚ ಗ್ಯಾರಂಟಿಗಳನ್ನ ಕಿಂಗ್ಸ್ ಕಾಲೇಜ್ ಅವರು ಹೇಳಿದ್ದಾರೆ, ರೆವಲ್ಯೂಷನರಿ ಚೇಂಜಸ್ ಇನ್ ಗ್ರಾಸ್ ರೂಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ನಮ್ಮ ಗ್ಯಾರಂಟಿನ ಇನ್ಸ್ಪಿರೇಷನ್ ಆಗಿ ತಗೊಂಡಿದೆ. ವೆಸ್ಟರ್ನ್ ಯೂನಿವರ್ಸಿಟಿಗೆ ಕರ್ನಾಟಕದ ಗ್ಯಾರಂಟಿಗಳ ಇನ್ಸ್ಪಿರೇಷನ್. ಇವತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇಂಥ ಯೋಜನೆಗಳಿಂದ ನಾವು ಪ್ರತಿ ಮನೆಗೂ ರೀಚ್ ಆಗ್ತಿದೀವಿ. ಸಭಾಧ್ಯಕ್ಷರೇ, ಹೊಟ್ಟೆ ಹಸಿವು ತುಂಬಿಸೋದು ಈ ಜಗತ್ತಿನ ಶ್ರೇಷ್ಠ ಕಾರ್ಯ. ಹೊಟ್ಟೆ ಹಸಿವನ್ನು ತುಂಬಿಸೋದು ಶ್ರೇಷ್ಠ ಕಾರ್ಯ. ಅನ್ನಭಾಗ್ಯ ಈ ದೇಶದ ಫುಡ್ ಸೆಕ್ಯೂರಿಟಿ ಬಿಲ್ಗೂ ಇನ್ಸ್ಪಿರೇಷನ್. ಅಂತ ಬಿಲ್ ತಂದಾಗ ಅದಕ್ಕೆ ದೊಡ್ಡ ಸ್ಫೂರ್ತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಅಂತ ನಾನು ಹೇಳೋದಕ್ಕೆ ಗೌರವದಿಂದ ಹೇಳಕ್ ಬಯಸ್ತೇನೆ ಸಭಾಧ್ಯಕ್ಷರೇ, ನಾವು ಈ ಸ್ಪೀಚ್ ಅಲ್ಲಿ ಗವರ್ನರ್ ಅವ್ರಿಗೆ ನಾವು ಬಹಳಷ್ಟು ವಿಚಾರಗಳನ್ನ ಹೇಳಿದ್ವಿ. ಸರ್, ಸೆಂಟರ್ ಇಂದ ನಮ್ಗೆ ಏನೇನ್ ಆಗ್ತಿದೆ, ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ 5300 ಕೋಟಿ ಕೊಡಿ ಅಂದ್ವಿ, ಕೊಡ್ಲಿಲ್ಲ ಸಭಾಧ್ಯಕ್ಷರೇ. ಈ ನೋವನ್ನು ನಾವೆಲ್ಲ ಹೇಳೋದು ಗವರ್ನರ್ ಮುಖಾಂತರ. ಅವ್ರ ಸ್ಪೀಚ್ ಅಲ್ಲಿ ಹೇಳಿದ್ವಿ, ನಾವೇನು ನೆಗೆಟಿವ್ ಹೇಳಿರ್ಲಿಲ್ಲ. 15th ಫೈನಾನ್ಸ್ ಕಮಿಷನ್ ಅಲ್ಲಿ ವಿಶೇಷ ಅನುದಾನ ಕೊಡಿ ಅಂತ 5495 ಕೋಟಿ ಕೇಳಿದ್ವಿ, ₹1 ಕೊಡ್ಲಿಲ್ಲ ಸಭಾಧ್ಯಕ್ಷರೇ. ನಮ್ GST ದುಡ್ಡನ್ನ ನಮಗ್ ವಾಪಸ್ ಕೊಡಲ್ಲ. ಇನ್ಕಮ್ ಟ್ಯಾಕ್ಸ್ ಅಂತಾರೆ, ಸೆಸ್ ಅಂತಾರೆ, ಹೊಸ ಯೋಜನೆ ಅಂತಾರೆ, ಹೆಸರುಗಳು ಮಾತ್ರ ಬದಲಿಸ್ತಾ ಇದ್ದಾರೆ. ಇವತ್ತು 50,000ಕ್ಕೂ ಹೆಚ್ಚು ಕೋಟಿಗಳು ಏನಿದೆ, ಇವತ್ತು 1 ಲಕ್ಷ ಕೋಟಿಗೂ ಹೆಚ್ಚು ಇವತ್ತು ನಾವು ಗ್ಯಾರಂಟಿಗಳು ಖರ್ಚು ಮಾಡಿದೀವಿ. ಆದ್ರೂ ಅಭಿವೃದ್ಧಿಯ ವೇಗ ನಿಂತಿಲ್ಲ. ಅಭಿವೃದ್ಧಿಗೆ ಹಣ ಇಲ್ದಿದ್ರೆ ಪೆರಿಫೆರಲ್ ರಿಂಗ್ ರೋಡ್ ಆಗ್ತಿತ್ತಾ, ಮೆಟ್ರೋಗೆ DPR ಬರ್ತಿತ್ತಾ, ಇವತ್ತು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕೊಡ್ತಿದ್ವಾ, ಪ್ರಗತಿ ಪಥ ಬರ್ತಿತ್ತಾ? ಹಳ್ಳಿ ಜನಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಭರವಸೆ ಮೂಡಿಸಿದೆ. ನಮಗಾಗ್ತಿರೋ ಅನ್ಯಾಯನ ನಾವು ಹೇಳ್ಕೊಂತ ಇದೀವಿ ಸಭಾಧ್ಯಕ್ಷರೇ. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ 10,000 ಕೋಟಿ ಕೇಳಿದ್ರೆ ಸಾಕಷ್ಟು ದುಡ್ಡು ಕೊಡೋದೇ ಇಲ್ಲ ಸಭಾಧ್ಯಕ್ಷರೇ. ಸ್ಥಳೀಯ ಸಮಸ್ಯೆಗಳಿಗೆ 5250 ಕೋಟಿ ಕೇಳಿದ್ರೆ ಅದು ಕೊಡಲ್ಲ. ಕೇಂದ್ರ ಸರ್ಕಾರ ನಮಗ್ ಮೋಸ ಮಾಡ್ತಾನೆ ಬರ್ತಿದೆ. ನಾವು ಹೋಗಿ ದೆಹಲಿ ಅಂಗಳದಲ್ಲಿ ಕೇಳಿದ್ವಿ, ಈ ಸದನದಲ್ಲಿ ಕೇಳದೆ ಮತ್ತೆಲ್ಲಿ ಕೇಳೋ ಸಾಧ್ಯ? ನಾವು ಗವರ್ನರ್ ಸ್ಪೀಚ್ ಅಲ್ಲಿ ಇಷ್ಟೆಲ್ಲಾ ವಿಚಾರಗಳು ಬರ್ಕೊಟ್ಟಿದ್ವಿ ಸಭಾಧ್ಯಕ್ಷರೇ. ನಾವು ಇದನ್ನೇ ಇನ್ನೇನು ಹೇಳಿರಲ್ಲ. SC ST ಗಳಿಗೆ ಅವ್ರ ಎಂಪವರ್ಗೆ ನರೇಗಾ ಆಕ್ಟ್ ಅಲ್ಲಿ 33% ವುಮೆನ್ ಪಾರ್ಟಿಸಿಪೇಷನ್ ಇರಬೇಕು. ಇವತ್ತು ಕರ್ನಾಟಕದಲ್ಲಿ ಮೋರ್ ದೆನ್ 50% ವುಮೆನ್ ಪಾರ್ಟಿಸಿಪೇಷನ್ ಇದೆ. ಮಹಿಳಾ ಸಬಲೀಕರಣ. ಇವತ್ತೊಂದು ಹೆಣ್ಣು ಮಗು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನೆಮ್ಮದಿಯಾಗಿ ಹೋಗ್ತಾಳೆ, ಯಾಕೆಂದ್ರೆ ಬಸ್ ಅಲ್ಲಿ ಚಾರ್ಜ್ ಕೇಳಲ್ಲ ಸಭಾಧ್ಯಕ್ಷರೇ. ವಯಸ್ಸಿಗೆ ಬಂದಿರೋ ಮಗಳು ಯಾವ್ದೋ ಸಿಟಿ ಕೊಟ್ಟು ಮದುವೆ ಮಾಡಿದ್ರೆ ವರ್ಷಕ್ಕೊಂದ್ಸಲ ಅರ್ಶನ ಕುಂಕುಮ ಕೊಡೋಣ ಅಂದ್ರೆ ಚಾರ್ಜ್ ಕಾಸಿಲ್ಲ ಅಂತ ಹಳ್ಳಿಗಳಲ್ಲಿ ಉಳಿದೋಗೋ ಸಾವಿರಾರು ಜನ ಹೆಣ್ಣು ಮಕ್ಕಳು ಇವತ್ತು ಪ್ರತಿ ಹಬ್ಬಕ್ಕೆ ಅವ್ರ ಬಡ್ಜೆಟ್ ತಕ್ಕಂತ ಒಂದು ₹500 ಸೀರೆ ತಗೊಂಡೋಗಿ ಅರ್ಶನ ಕುಂಕುಮ ಕೊಟ್ಟು ಬರ್ತಾ ಇದ್ದಾರೆ. ಆ ಹೆಣ್ಣು ಮಕ್ಕಳ ನಗುವಿಗೆ ಕಾರಣ ಆಗಿದ್ದು ನನ್ನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮಹಾತ್ಮ ಗಾಂಧಿ ಗುರುತಿಸಿಕೊಂಡ ನನ್ನ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. 1915ರಲ್ಲಿ ಮಹಾತ್ಮ ಗಾಂಧಿ ಅವರು ನಮ್ಮ ಪಕ್ಷದಲ್ಲಿ ಒಂದು ಮಾಸ್ ಪೊಲಿಟಿಕಲ್ ಮೂವ್ಮೆಂಟ್ ಮಾಡಿದ್ರು. ಪ್ರಾಯಶಃ ಅವರು ನಮ್ಮ ಪಕ್ಷದಲ್ಲಿ ಗುರುತಿಸಿಕೊಂಡ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಹಾತ್ಮ ಗಾಂಧೀಜಿಗೆ ಅವಮಾನ ಮಾಡಿದ್ರ. ಇದು ಕೇವಲ ಕರ್ನಾಟಕಕ್ಕಲ್ಲ ಸಭಾಧ್ಯಕ್ಷರೇ, ಅವ್ರು ಹುಟ್ಟಿರೋ ಗುಜರಾತ್ ಕೂಡ ಅವಮಾನ ಅಂತ ಹೇಳಕ್ ಬಯಸ್ತೇನೆ. ಇದು ಮಹಾತ್ಮ ಗಾಂಧೀಜಿ ಅವ್ರಿಗೆ ಮಾಡಿದಂತ ಅವಮಾನ. ಇವತ್ತು ಮಹಾತ್ಮ ಗಾಂಧಿ ಅಂದ್ರೆ ಈ ದೇಶದ ಪ್ರಧಾನಿಗಳಿಗೂ ಇನ್ಸ್ಪಿರೇಷನ್ ಅಂತ ಅವರೇ ಹೇಳ್ಕೊಂಡಿದ್ರು. ಅವ್ರ ಹೆಸರು ತೆಗಿಬಾರ್ದಾಗಿತ್ತು. ಯಾಕೆ ನರೇಗಾ ಆಕ್ಟ್ ಹೆಸರೇ ಚೇಂಜ್ ಮಾಡಿದ್ರು ಅಂತ ನಾನು ಯೋಚನೆ ಮಾಡಿದ್ರೆ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್
ಇದನ್ನ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಕರೆಯುತ್ತೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದನ್ನ ಹೊಗಳುತ್ತೆ. ಪ್ರಪಂಚದಲ್ಲಿ ಎಲ್ಲೋದ್ರೂ ನರೇಗಾ ಲಾರ್ಜೆಸ್ಟ್ ಆಕ್ಟ್ ಅಂತ ಹೊಗಳ್ತಾರೆ. ಮೋಸ್ಟ್ಲಿ ಇದೆಲ್ಲ ಕೇಳ್ತಾ ನಮ್ಮ ವಿರೋಧ ಪಕ್ಷದಲ್ಲಿರೋ ಸ್ನೇಹಿತರಿಗೆ ಏನಪ್ಪ, ಪ್ರತಿ ಕಡೆ 2005 ಅಲ್ಲಿ UPA 1 ಅಲ್ಲಿ ಇವ್ರು ತಂದಂತ ಕಾರ್ಯಕ್ರಮನ ಈ ಪ್ರಕಾರ ಹೆಸರು ಚೇಂಜ್ ಮಾಡಬೇಡ. ಯಾಕೆಂದ್ರೆ ಸಭಾಧ್ಯಕ್ಷರೇ, ಈ ದೇಶಕ್ಕೆ IIT ಕೊಟ್ಟಿದ್ ನಾವು, ಏಮ್ಸ್ ಕೊಟ್ಟಿದ್ ನಾವು, ಇಸ್ರೋ ಕಟ್ಟಿದ್ ನಾವು, ಊರಿಗೆ ರಸ್ತೆ ಹಾಕಿದ್ ನಾವು, ಶಾಲೆ ಕಟ್ಟಿದ್ ನಾವು, ಹಳ್ಳಿಗೆ ಹೆಸರಿಟ್ಟಿದ್ ನಾವು, ಲಾಸ್ಟ್ ಅಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದೆಲ್ಲ ನಾವೇ ಅಂದ್ರೆ ನೋವಾಗುತ್ತಲ್ಲ ಸಭಾಧ್ಯಕ್ಷರೇ? ಖಂಡಿತವಾಗೂ ನೋವಾಗುತ್ತೆ ಸಭಾಧ್ಯಕ್ಷರೇ. IIT ಕೊಟ್ಟಿದ್ದು, ಏಮ್ಸ್ ಕೊಟ್ಟಿದ್ದು, ಇಸ್ರೋ ಕೊಟ್ಟಿದ್ದು ಎಲ್ಲವೂ ಕೊಟ್ಟು ಲಾಸ್ಟ್ ಅಲ್ಲಿ ಫಾಲ್ ಸೀಲಿಂಗ್ ಮಾಡಿ ಇಷ್ಟು ಕಟ್ಟಡ ನಾವೇ ಕಟ್ಟಿದ್ದು ಅಂದ್ರೆ ಈ ಪ್ರೊಜೆಕ್ಷನ್. ಸಭಾಧ್ಯಕ್ಷರ, ತಾವೆಲ್ಲ ಕಾರ್ಯಕ್ರಮಗಳನ್ನ ಒಂದ್ಸಲ ಗಮನಿಸಿ. ಎಲ್ಲ ಹೆಸರು ಚೇಂಜ್ ಮಾಡಿದ್ದೆ, ಯಾವುದೂ ಹೊಸ ಪ್ರೋಗ್ರಾಮ್ ಇಲ್ಲ. ನಾವೇನ್ ಕಾರ್ಯಕ್ರಮಗಳಿಟ್ಟಿದ್ವಿ ಅದಕ್ಕೆ ನೇಮ್ ಚೇಂಜ್ ಮಾಡಿಬಿಡೋದು, ಕ್ರೆಡಿಟ್ ತಗೊಳ್ಳೋದು. ನ್ಯಾಷನಲ್ ಸೆಕ್ಯೂರಿಟಿ, ನಾನು ಎಲ್ರಿಗೂ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ,